ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈಗಾಗಲೇ ದೇಶದಲ್ಲೇನೆ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಅಂದ್ರೆ ಬೆಂಗಳೂರು ಮೆಟ್ರೋ ಅಂತಾಗಿದೆ. ಸಾಮಾನ್ಯ ಜನ, ದಿನನಿತ್ಯ ಕೆಲಸ ಮಾಡುವಂಥ ಜನ, ಮೆಟ್ರೋ ಬಳಸುವಂಥ ಜನಕ್ಕೇನೆ ಮೆಟ್ರೋ ಬಳಸಕ್ಕೆ ಆಗದಲೇ ಇರುವಷ್ಟು ದುಬಾರಿ ಆಗಿದೆ. ಡೆಲ್ಲಿಯಲ್ಲಿ, ಮುಂಬೈಯಲ್ಲಿ, ಚೆನ್ನೈಯಲ್ಲಿ, ಕೊಚ್ಚಿಯಲ್ಲಿ ನೀವು 10 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೋ ಅದೇ 10 ಕಿಲೋಮೀಟರ್ನ ಬೆಂಗಳೂರು ಮೆಟ್ರೋದಲ್ಲಿ ನೀವು ಟ್ರಾವೆಲ್ ಮಾಡಲಿಕ್ಕೆ ದುಪ್ಪಟ್ಟಾಗುತ್ತೆ. ಕೇವಲ 8-10 ತಿಂಗಳ ಹಿಂದೆನೆ ಬೆಂಗಳೂರು ಮೆಟ್ರೋ ಅವೈಜ್ಞಾನಿಕವಾಗಿ ಜನರ ವಿರೋಧದ ಮಧ್ಯೆ, ನಮ್ಮೆಲ್ಲರ ವಿರೋಧದ ಮಧ್ಯೆ ಮೆಟ್ರೋ ದರಗಳನ್ನು ಏರಿಸಿತ್ತು. ಈ ಏರಿಕೆ ನಂತರ ಮೆಟ್ರೋದಲ್ಲಿ ಓಡಾಡುವಂಥ ಜನರ ಸಂಖ್ಯೆ ಕೂಡ ಗಣನೀಯವಾಗಿ ಕಡಿಮೆ ಆಯಿತು. ಅದಾದಮೇಲೆ ಅನಿವಾರ್ಯತೆಯಿಂದಾಗಿ ಜನಕ್ಕೆ ಬೇರೆ ಆಪ್ಷನ್ಗಳಿಲ್ದಲೆ 2 ಗಂಟೆ 3 ಗಂಟೆ ಟ್ರಾಫಿಕ್ಕಲ್ಲಿ ಒದ್ದಾಡಿಕೊಂಡು ಜೀವನ ನಡೆಸೋದ್ರ ಬದಲು ದುಬಾರಿ ದುಡ್ಡು ಕೊಟ್ಟು ಕೂಡ ಜನ ಇವತ್ತು ಮೆಟ್ರೋದಲ್ಲಿ ಓಡಾಡುವಂಥ ಸ್ಥಿತಿಗೆ ತಗೊಂಬಂತು. ಈಗ ತಿರ್ಗಾ ಫೆಬ್ರವರಿಯಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿ ಹೇಳಿದೆ, ಅದಕ್ಕೋಸ್ಕರ ನಾವು ಇನ್ನೂ 5% ಮೆಟ್ರೋ ದರವನ್ನು ಜಾಸ್ತಿ ಮಾಡ್ತೀವಿ ಅಂತ BMRCL ಹೊರಟಿದೆ. ಇದು ಸಾರ್ವಜನಿಕರ ಹಣದ ಲೂಟಿ BMRCL ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು.